ಕೊಡುತ್ತಾರೆ. ವಿಜಯ ಪಥಕ್ಕೆ ಹಾಕಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಬಡವರ ಬಂಧು, ದೀನ ದಲಿತರ ಹೋರಾಟಗಾರರಿಗೆ ಬಂದಿರತಕ್ಕಂಥ ನಮ್ಮ ಬೊಮ್ಮಡಿಗೆ ಗ್ರಾಮದ ಪರವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಹತ್ತಿರವಾಗಿರ್ತಕ್ಕಂಥ ಎಲ್ಲ ನನ್ನ ನಾಯಕರಿಗೂ ಕೂಡ, ಹಿರಿಯರಿಗೂ ಕೂಡ ಅವರಿವರೆನ್ನದೆ ನಮ್ಮ ಈಗ ಕೈತಕ್ಕಂಥ ಉಮೇಶ್ ಸೋಕಾರ್ ಮೇಟಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಚಂಬಲೊಂದಿಗೆ ಎಲ್ಲ ಪ್ರೇಕ್ಷಕರು ಮತ್ತು ಸನ್ಮಾನವನ್ನ ಯುವ ಮಿತ್ರರು
पंचाचार महाराज को जय, विश्वाचार महाराज को जय, कामधेनु जय मंगलम जय मंगलम ಎಲ್ಲಿಗೆ? ಹಾಂ ಸರಿ. ಈ ಕ್ಷೇತ್ರದ ಅಧಿಪತಿಗಳಾಗಿರ್ತಕ್ಕಂಥ ಲಿಂಗೈಕ್ಯ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಸ್ಮರಿಸುತ್ತಾ ಆಯ್ಕೆಯಾಗಿ ಪ್ರಥಮ ಬಾರಿಗೆ ನಮ್ಮ ನೈನೇಲಿ ಗ್ರಾಮಕ್ಕೆ ಆಗಮಿಸತಕ್ಕಂಥ ಎಲ್ಲ ಯುವಕರ ಕಣ್ಮಣಿಗಳು, ಈ ಭಾಗದ ನೇತಾರರಾಗಿರ್ತಕ್ಕಂಥ ಸನ್ಮಾನ್ಯ ಉಮೇಶಣ್ಣ ಭೇಟಿ ಆಶೀರ್ವಾದ ಸದಾ ನಮ್ಮ ನೈನೇಲಿ ಗ್ರಾಮದ ತಾಂಡಾದ ಪರವಾಗಿ ತಾಂಡಾದ ಹಿರಿಯರು ಶ್ರೀಯುತ ಕೃಷ್ಣ ರಾಠೋಡವರು ಹಾಗೂ ಲೋಕೇಶ್ ಅವರು ಇನ್ನುಳಿದ ಮನವಿ ಮಾಡಿಕೊಳ್ಳುತ್ತೇವೆ. ಮೊದಲನೇದಾಗಿ ನೈನೇಲಿ ಗ್ರಾಮದಿಂದ NH50 ಮುಖಾಂತರ ಸಂಪರ್ಕಿಸುವ ಎಲ್ಲ ರಸ್ತೆಗಳನ್ನು ಡಾಂಬರೀಕರಣ ಮಾಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ವಿನಂತಿ. ಎರಡನೇದಾಗಿ ನಮ್ಮ ಊರಿನ ಹಿರಿಯ ಪ್ರಾಥಮಿಕ ಶಾಲೆಯು ಇದೀಗ ಇದೇ 2-3 ದಿನದಲ್ಲಿ ಹೊಸ ಆದೇಶದೊಂದಿಗೆ KPS ಶಾಲೆಯಾಗಿದ್ದು, ಅಂದ್ರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶಾಲೆಯಾಗಿದ್ದು, ಇದೇ ವರ್ಷದಿಂದ 9ನೇ ತರಗತಿಯನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಕ್ರಮ ಕೈಗೊಳ್ಳಬೇಕಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದೇ ಊರಿನಲ್ಲಿ ಪ್ರೌಢಶಾಲೆ ಇದ್ರೂ ಕೂಡ ನಮ್ಮ ಮಕ್ಕಳು ಸರ್ ಬೇವೂರು ಮತ್ತು ರಾಮಪುರಕ್ಕೆ ಹೋಗ್ತಾ ಇದ್ದಾರೆ. ನಾವೇ ನೋಡ್ತಾ ಇದ್ದೀವಿ, ಬಿಸಿಲಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ದಯವಿಟ್ಟು ತಾವು 9ನೇ ತರಗತಿಯನ್ನು ಈಗಾಗಲೇ ಈ ಪ್ರಸ್ತಾವನೆ ರಾಜ್ಯದ ನಮ್ಮ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಸಲ್ಲಿಕೆಯಾಗಿದೆ. ತಾವು ಇದೇ ಜೂನ್ದಿಂದ 9ನೇ ಕ್ಲಾಸ್ ಅನ್ನು ಪ್ರಾರಂಭ ಮಾಡಲಿಕ್ಕೆ ತಾವು ಪ್ರಥಮ ಆದ್ಯತೆಯನ್ನು ನೀಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡ್ತಾರೆ. ನಮ್ಮ ಊರಿನ ನೈನೇಲಿ ಗ್ರಾಮಕ್ಕೆ ಹೋಬಳಿ ಕೇಂದ್ರ ಮಂಜೂರು ಮಾಡಲು ವಿನಂತಿ. ಈಗಾಗಲೇ ರಾಂಪುರ್ ಹೋಬಳಿ ಕೇಂದ್ರ ಇದೆ, ಸಿದ್ದಿಮನಿ. ಈ ಭಾಗದ ಮನಹಳ್ಳಿಯಿಂದ ಹಂಡಗಲವರೆಗೆ ಎಲ್ಲ ರೈತರಿಗೆ ಗ್ರಾಮಸ್ಥರಿಗೆ ಅನುಕೂಲ ಆಗ್ಲಿಕ್ಕೆ ಅಂತೇಳಿ ಒಂದು ರೈತ ಸಂಪರ್ಕ ಕೇಂದ್ರವನ್ನು ಆರಂಭಿಸುವ ಮುಖಾಂತರ ಇಲ್ಲಿ ಹೋಬಳಿ ಕೇಂದ್ರವನ್ನು ಕೂಡ ತಾವು ಮಂಜೂರು ಮಾಡಬೇಕಂತೇಳಿ ಕೇಳ್ಕೊತಾ ಇದ್ದೇವೆ. ಹಳೆಯ ಗ್ರಾಮ ಪಂಚಾಯತ್ ಕಟ್ಟಡವನ್ನು ತೆಗೆದು ಹೊಸ ಕಟ್ಟಡ ನಿರ್ಮಾಣಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಸ್ ನಿಲ್ದಾಣ ಕಟ್ಟಡವನ್ನು ಮಂಜೂರು ಮಾಡುವ ಕುರಿತು ತಾವು ಕ್ರಮ ಕೈಗೊಳ್ಳಲು ಮನವಿಯನ್ನು ಮಾಡ್ತಾ ಇದ್ದೇವೆ. ಈ ನೈನೇಲಿ ಗ್ರಾಮದ ಸುತ್ತಮುತ್ತಲು ಎಲ್ಲ ಗ್ರಾಮಗಳಿಗೆ ಕೇಂದ್ರ ಸ್ಥಳವಾಗಿದ್ದು, ಈ ಭಾಗದಲ್ಲಿ ಒಂದೇ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಇರುವುದಿಲ್ಲ. ಅದಕ್ಕಾಗಿ ಈ ಗ್ರಾಮಕ್ಕೆ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಅನ್ನು ಮಂಜೂರು ಮಾಡಲಿಕ್ಕೆ ತಾವು ಆ ಬ್ಯಾಂಕಿನ ಅಧಿಕಾರಿಗಳ ಜೊತೆ ಚರ್ಚಿಸಿ ಕ್ರಮ ತಗೋಬೇಕಂತೇಳಿ ವಿನಂತಿ. ಇನ್ನು ಮುಖ್ಯವಾಗಿರ್ತಕ್ಕಂಥ ಈ ಭಾಗದ ಬಹುದಿನಗಳ ಬೇಡಿಕೆ, ಸುಮಾರು 20 ವರ್ಷಗಳ ಬೇಡಿಕೆ ಅಂತ ಹೇಳ್ಬೋದು. ಮನಾಳಿಯಿಂದ ಕೂಡಲ ಸಂಗಮ ರಸ್ತೆಯನ್ನು ದ್ವಿಪಥ ರಸ್ತೆ, ಡಬಲ್ ರೋಡ್ ಆಗಿ ಮಾಡಿ ಅಭಿವೃದ್ಧಿಪಡಿಸಿ ಗ್ರಾಮದಲ್ಲಿ ವಿಭಜಕಗಳನ್ನು ನಿರ್ಮಿಸಿ ವಿದ್ಯುತ್ ದೀಪಗಳನ್ನು ಅಳವಡಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಾನ್ಯರು ಈ ಎಲ್ಲ ನಮ್ಮ ಮನವಿಗಳನ್ನು ಈಡೇರಿಸಿ ಗ್ರಾಮದ ಅಭಿವೃದ್ಧಿ, ದೇವಸ್ಥಾನಗಳಿಗೆ ಅನುದಾನ ಕೇಳಿಲ್ಲ, ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಕೇಳಿದ್ವಿ. ತಾವು ದಯವಿಟ್ಟು, ಇದು ತಮ್ಮ ತಂದೆಯವರ ತವರು ಮನೆ, ಈ ಕೇವಲ ಇದು ನಮ್ಮ ಗ್ರಾಮಕ್ಕೆ ಸೌಲಭ್ಯಗಳು ಕೊಡೋದು ಕೂಡ ಇದೊಂದು ಅನುಕೂಲ ಆಗ್ತಿರ್ತಕ್ಕಂಥ ಅಂಶಗಳನ್ನು ಇಟ್ಕೊಂಡು ಸಾಮಾನ್ಯ ಬೇಡಿಕೆಗಳನ್ನು ತಾವು ತಮಗೆ ಸಲ್ಲಿಸ್ತಾ ಇದ್ದೇವೆ. ತಾವು ದಯವಿಟ್ಟು ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕಂತೇಳಿ
ಸನ್ಮಾನ್ಯ ಡಾಕ್ಟರ್ ಎಂ.ಆರ್. ಅಂಗಡಿ ಸಾಹೇಬರು ಮತ್ತು ಯೋಗೇಶ್ವರ ಗೌಡರು. ನಾನು ನನಗಿಂತ ಹೆಚ್ಚು ನಿಮಗೂ ಹೋಗ್ತದೆ ನಮ್ಮ ಮಂಡ್ಯದ ಬಗ್ಗೆ. ನಾನೇನು ಹೇಳೋದು ಅವಶ್ಯಕತೆ ಇಲ್ಲ. ನಮ್ಮ ಅಪ್ಪಗ ನಮ್ಮ ಊರನ ಹೆಸರು ಗೊತ್ತಿಲ್ಲ, ಇಲ್ಲಿಯವರ ಹೆಸರು ಭಾಳ ಗೊತ್ತು. ಕಾಳಿ ಪ್ರಸಪ್ಪ, ಡೋಣಿ ಚೇರ್ಮಣ್ಣ, ಇನ್ನೊಬ್ಬ ಭೂತಯ್ಯ ಅಂತ ಭೂತಯ್ಯ, ಡಾಕ್ಟರ್ ಸ್ವಲ್ಪ ಗೌಡರು. ನಮ್ಮ ಊರನವ್ರಿಗಿಂತ ಹೆಚ್ಚಿಗೆ ಸಂಪರ್ಕ ನಿಂತಿಲ್ಲ. ಮಲ್ಲೇಸ್ವಾಮಿಗಳು, ಆಮೇಲೆ ಇನ್ನೊಬ್ಬರು ನಿನ್ನೆ ರಾತ್ರಿ ಬಟ್ಟೆ ಸಾಳಿ ಮಸಪ್ಪೇನೆ ರುದ್ರೇಶಪ್ಪ, ಅವರೆಲ್ಲ ಅಗದಿ ಬಾಲ್ಯ ಸ್ನೇಹಿತರು. ಈ ರಾಜಕೀಯವಾಗಿ ನಮ್ಮ ಮನೆತನ ಇಷ್ಟು ಬೆಳೆಯಲು ಕಾರಣೀಭೂತ ನಾಣ್ಯಗೆ. ನಾಣ್ಯಗೆ ಅಂದ್ರೆ ಅಚ್ಚುಮಚ್ಚು ಭಾಳ ಪ್ರೀತಿ. ಯಾರ ಬಂದಾರಂದ್ರೆ ನಾವು ಆರಾಮಿಲ್ಲ, ನಾನೇ ಡಾಕ್ಟರ್ ಜೋಡಿ ಇರೋ ಸೊಪ್ಪು ಓಡಿ ಬೆಳಗಾಚರಣೆ ಬಂದಾಗ ಯಾರಾದ್ರೂ ಹೋಗ್ಬೇಕು ಅಂದ್ರೆ ನೀ ಯಾಕೆ ಒಂದು ಕ್ವಶನ್ ಜಗಳ ಮಾಡ್ತಿದ್ದೆವು. ಇದ್ರ ಸಂಬಂಧ ನನಗೆ ಡಾಕ್ಟರ್ಗೂ ಜಗಳ ಆಗ್ತಿತ್ತು, ಇರೋ ಸೊಪ್ಪು ಓಡಿ ಅಷ್ಟು ಪ್ರೀತಿ ಇತ್ತು. ಅದಕ್ಕೆ ನೀವು ಬೆಳಗುಡ್ಡ ಕ್ಷೇತ್ರಕ್ಕೆ ಹೋದ್ರೆ ನೀವೇ ಬುತ್ತಿ ಕಟ್ಕೊಂಡು ನೀವೇ ಪಟ್ಟಿ ಪೂಸಿ ಇಲೆಕ್ಷನ್ ಮಾಡಿರಿ. ಆ ಋಣ ನಾವು ಯಾವಾಗಲೂ ಹೇಳ್ತಿದ್ದ. ಈಗೂ ಅದೇ ರೀತಿ ಮಾಡಿ ನನ್ನನ್ನು ಆಶೀರ್ವದಿಸಿರಿ. ನಿಮ್ಮೆಲ್ಲ ಕೆಲಸಗಳನ್ನು ನಮ್ಮ ತಂದೆ ಯಾವ ರೀತಿ ನೋಡ್ತಿದ್ದೋ ನಾನು ಅದೇ ಹೇಳ್ತೀನಿ. ನಿಮ್ಮ ಪ್ರೀತಿಯೂ ನಮ್ಗೆ ಅದೇ ಇರಲಿ. ನಮಸ್ಕಾರ. ತಮ್ಮೆಲ್ಲರಿಗೆ ತಿಳಿಪಡಿಸುವುದೇನೆಂದರೆ, ಇವತ್ತಿನ ನಮ್ಮ ಜನಪ್ರಿಯ ಶಾಸಕರಾದ ಉಮೇಶ್ ಮೇಟಿ ಅವರಂದ್ರೆ ನಾವೆಲ್ಲರೂ ರೈತರಿದ್ದೇವೆ. ರೈತರು ಜೋಳ ಬೆಳೆದು ಜೋಳದಲ್ಲಿ 3 ಥರ ಅದಾವ: ನುಸಿ ಹತ್ತಿ ಜೋಳ, ಹಗೆಬಿದ್ದ ಜೋಳ, ಮೇಲ್ಬತ್ ಜೋಳ. ಉಮೇಶ್ ನುಸಿ ಹತ್ತಿ ಜೋಳ ಎದಕ್ಕೂ ಬರೋದಿಲ್ಲ. ಮುಂದೆ ಏನೈತಿ, ಹಗೆಬಿದ್ದ ಜೋಳ ಮುಗಿರ್ತದೆ, ಎದಕ್ಕೂ ಬರೋದಿಲ್ಲ. ಮೇಲ್ಬತ್ ಜೋಳ ತಿನ್ನಾಕ ಉಣ್ಣಾಕ ಬರ್ತಿರ್ತೈತಿ. ಬೇಕಾದ ವೇಳೆಯಲ್ಲಿ 24x7 ಅಂತಾರೆ. ನೀವು ಕಾಲ್ ಮಾಡಿದ್ದಕ್ಕೆ ನಿಮ್ಮ ಕಾಲ ಸ್ಪಂದಿಸ್ತಾರ. ನಿಮ್ಮ ಜೊತೆಗೆ ಹೆಗಲ ಕೊಟ್ಟು ದುಡಿಯುತ್ತಾರೆ ಎಂದು ಹೇಳುವುದರಲ್ಲಿ ಒಂದು ಅಥವಾ ಎರಡು ಮಾತಿಲ್ಲ. ತಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ ಮಾನ್ಯ ಶಾಸಕರಿಗೆ ನಾನು ವಿನಂತಿ ಮಾಡಿಕೊಂಡು ಹೋಗ್ತೀನಿ. ಮೊದಲನೇದಾಗಿ ನಾವು ಯಾಕೆ ಕೊಡೋದು ಮಾಹಿತಿ ಅಂತ ಹೇಳಿ ಜನಪ್ರಿಯ ಶಾಸಕರಿಗೆ ನಾವು ವಿನಂತಿ ಪೂರ್ವಕವಾಗಿ ಮಾತನಾಡುವುದೇನೆಂದರೆ, ಪ್ರತಿ ವಾರಕ್ಕೊಮ್ಮೆ ಪೂರ್ವ ಪಶ್ಚಿಮ 4 ದಿಕ್ಕುಗಳಿಗೆ ಪ್ರತಿ ಪಂಚಾಯಿತಿಗೆ ಗ್ರಾಮ ಸಭೆಯನ್ನು ಕರೆದು ಪ್ರತಿ ಶಾಸಕರ ಎಲ್ಲ ತಮ್ಮ ಕಾರ್ಯಕರ್ತರ ಪರವಾಗಿ ಶಾಸಕರಿಗೆ ನಾವು ವಿನಂತಿ ಪೂರ್ವಕವಾಗಿ ಬೇಡಿಕೊಳ್ಳುವುದೇನೆಂದರೆ, ಪ್ರತಿ ವಾರಕ್ಕೊಮ್ಮೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇರುವ ಪಂಚಾಯಿತಿಗಳಿಗೆ ಗ್ರಾಮ ಸಭೆಯನ್ನು ಕರೆದು ಗ್ರಾಮ ಸಭೆಗೆ ತಾವು ಬರುವಾಗ ತಹಸೀಲ್ದಾರರನ್ನು ಕರೆದುಕೊಂಡು ಬಂದು ಎಲ್ಲ ಗ್ರಾಮಗಳಲ್ಲಿ ಇದ್ದ ಸಮಸ್ಯೆಗಳು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಎಲ್ಲರೂ ಸಿದ್ಧರಾದ. ಕೇವಲ 3 ಸಮಸ್ಯೆಗಳು ಮಾತ್ರ ನಿಮ್ಮಿಂದ ಬಗೆಹರಿಸಬೇಕಾಗಿದೆ. ಕೆಲವೊಂದು ಜನರಿಗೆ ಬಡವರಿಗೆ ಇನ್ನೂ ರೇಷನ್ ಕಾರ್ಡ್ ಇಲ್ಲ, ಕೆಲವೊಂದು ಜನರಿಗೆ ಆಶ್ರಯ ಮನೆಗಳಿಲ್ಲ, ಕೆಲವೊಂದು ಜನರಿಗೆ ವೃದ್ಧಾಪ್ಯ ವೇತನಗಳಿಲ್ಲ. ಆದರೆ ಸದ್ಯಕ್ಕೆ ತುರ್ತು ಮಟ್ಟಿಗೆ ತಮ್ಮಿಂದ ಆಧಾರ್ ಕಾರ್ಡು ಹಾಗೂ ಇದು ರೇಷನ್ ಕಾರ್ಡ್ ಮತ್ತು ಜನತಾ ಮನೆಗಳನ್ನು ಅದು ಬಂದಾಗ ಮಂಡಲ ಪಂಚಾಯತ್ಗಳಿಗೆ ಭೇಟಿಯಾಗಿ ಕಾರ್ಯದರ್ಶಿಗಳಿಗೆ ಅಧ್ಯಕ್ಷರಿಗೆ ಯಾರು ಉಳಿದಾರ ಅಂತ ಕೊಡೋದು. ತಹಸೀಲ್ದಾರರನ್ನು ನಿಮ್ಮ ಜೊತೆಯಲ್ಲಿ ಕರೆದುಕೊಂಡು ಆ ಓಲ್ಡ್ ಏಜ್ ಪೆನ್ಷನ್ ಅನ್ನು ಮಂಜೂರು ಮಾಡುವಂತ ತಮ್ಮೆಲ್ಲರ ಪರವಾಗಿ ನಾನು ತಮ್ಮಲ್ಲಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಉಮೇಶ್ ಮೇಟಿ ಅವರು ತಮ್ಮ ಗ್ರಾಮಕ್ಕೆ ಕೃತಜ್ಞತೆಯನ್ನ ಹೇಳಲಿಕ್ಕೆ ಆಗಮಿಸಿರುವ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಬಹಳಷ್ಟು ಮುಖಂಡರು, ಮೊನ್ನೆ ನಡೆದ ಚುನಾವಣೆಯಲ್ಲಿ ಬೊಮ್ಮನಗಿ ಗ್ರಾಮ ಈ ಭಾಗದಲ್ಲೇನೆ ಅತಿ ಹೆಚ್ಚು ಮತಗಳನ್ನ ಕೊಟ್ಟು ಉಮೇಶ್ ಮೇಟಿ ಅವರು ಶಾಸಕರಾಗಲಿಕ್ಕೆ ನೀವು ಕಾರಣೀಭೂತರಾಗಿದ್ದೀರಿ. ಅದಕ್ಕೆ ನಿಮಗೆಲ್ಲರಿಗೆ ನಮಸ್ಕಾರ, ಧನ್ಯವಾದಗಳನ್ನ ಹೇಳಲಿಕ್ಕೆ ಮೊದಲು ಬಯಸ್ತಾ ಇದ್ದೇನೆ. ಪ್ರತಿ ಚುನಾವಣೆಯಲ್ಲಿಯೂ ಸಹ ಹಿಂದೆ ಶಾಸಕರಾಗಿ ಸಚಿವರಾಗಿ ಆಗಿ ಹೋಗಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಮೇಟಿ ಸಾಹೇಬರಿಗೂ ಸಹ
ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಅಧ್ಯಕ್ಷನಾಗಿ ಕೆಲಸ ಮಾಡಲಿಕ್ಕೆ ಮಾಡಿದ ನನಗೆ ಗುಂಡಪ್ಪನ ಮೇಟಿ ಅವರಿಗೆ ತಾಲೂಕ್ ಪಂಚಾಯತಿ ಇಲ್ಲಿ APMC ಅಧ್ಯಕ್ಷರಾಗಿರ್ತಕ್ಕಂಥ ಅಫ್ಜಲ್ಪುರ್ ಅವರಿಗೆ ಎಲ್ಲ ಚುನಾವಣೆಯಲ್ಲಿ ಸಹ ಬೊಮ್ಮಣಿ ಗ್ರಾಮನ ಅತಿ ಹೆಚ್ಚು ಮತಗಳನ್ನ ಕೊಟ್ಟಿದ್ದೀರಿ ಅಂತಕ್ಕಂಥ ಕೆಲಸವನ್ನ ವಿನಂತಿಯನ್ನ ಮಾಡಲಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ. ಅದರಂತೆಯೇ ನಿಮ್ಮ ಗ್ರಾಮಕ್ಕೆ ಏನು ಕೆಲಸಗಳು ಆಗಬೇಕಾಗಿದೆ, ನಿಮ್ಮ ವೈಯಕ್ತಿಕ ಏನು ಕೆಲಸಗಳು ಆಗಬೇಕಾಗಿದೆ, ಆ ಎಲ್ಲ ಕೆಲಸಗಳನ್ನ ಜನಪ್ರಿಯ ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂಥ ಉಮೇಶ್ ಮೇಟಿ ಅವರು ಮಾಡಿಕೊಡ್ತಾರೆ ಅಂತಕ್ಕಂಥ ಭರವಸೆಯನ್ನ ಕೊಟ್ಟು ತಮಗೆಲ್ಲರಿಗೆ ನಮಸ್ಕರಿಸಿ ನನ್ನ ಎರಡು ಬೊಮ್ಮಡಿ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ತಾಯಂದರಿಗೆ ನಮಸ್ಕರಿಸುತ್ತಾ, ಮೊನ್ನೆ ನಡೆದ ಚುನಾವಣೆಯಲ್ಲಿ ಹಿಂದೆ ನಡೆದ ಚುನಾವಣೆಯಲ್ಲಿ ನಮ್ಮ ತಂದೆಗೆ ಒಳ್ಳೆ ರೀತಿ ಮತದಾನ ಮಾಡಿದೆ, ಆ ರೀತಿ ನನಗೂ ಮಾಡಿದರೆ ಅದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದಗಳು. ಇವಾಗ ನಮ್ಮ ತಂದೆಯವರು ಮಾಡಿದ ಕೆಲಸಗಳು ಆತ್ಮನಿದ್ದನ್ನು ಪೂರ್ಣಗೊಳಿಸೋನು, ಈಗ ಏನು ಮನೆಗೆ ಕೊಟ್ಟಿರಿ ಅವನು ಕೆಲಸ ಮಾಡೋನು, ಯಾರೇ ನೇರವಾಗಿ ಬಂದು ನನ್ನ ಹತ್ರ ಕೆಲಸ ತಗೊಳ್ಳಿ. ಅವ್ರು ಬರ್ತಾರೆ ಇವ್ರು ಬರ್ತಾರೆ ಎಲ್ಲ ಬಿಡ್ರಿ, ನಿಮ್ಮ ಕೆಲಸ ಬರ್ರಿ, ಊರ್ ಕೆಲಸ ಇದ್ರು ಬರ್ರಿ, ವೈಯಕ್ತಿಕ ಕೆಲಸ ಇದ್ರು ಬರ್ರಿ, ಯಾವುದೇ ಇದ್ರು ನೇರವಾಗಿ ಬಂದು ನನ್ನ ಹತ್ರ ಕೆಲಸ ತಗೊಳ್ಳಿ. ಅವ್ರು ಬರ್ತಾರೆ ಇವ್ರು ಯಾರು ಬರ್ರಿ, ಎಲ್ಲ ನೀವು ಬರ್ರಿ. ನಿಮ್ಮ ಮತದಾನ ನಿಮ್ಮ ಆಶೀರ್ವಾದ ನಮ್ಮ ಮೇಲಿದೆ, ಇನ್ನೂ ಯಾವ ಕೆಲಸ ಎಲ್ಲ ಮಾಡೋನು ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಎಂದು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಏ